Hello everyone, welcome to Chemistry with MV Mankar YouTube channel. In today's video, I am going to explain calculation of number of particles per unit cell, that is simple cubic, body centered cubic and face centered cubic unit cell. Students, ನಿಮ್ಗೆ ಗೊತ್ತಿರೋ ಹಾಗೆ ಸಾಲಿಡ್ ಸ್ಟೇಟ್ ಚಾಪ್ಟರ್ ಒಳಗಡೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ 2 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಬರ್ಬೋದು ಅಥವಾ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಫಾರ್ಮುಲಾ ಮೇಲೆ 2 ಮಾರ್ಕ್ಸ್ ಬರ್ಬೋದು. ಸೊ ಎವ್ರಿ ಇಯರ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ಸ್ ಇವು, ಮೋಸ್ಟ್ ಇಂಪಾರ್ಟೆಂಟ್ for your board exams. So let us see how to calculate the number of particles in simple cubic, body centered cubic and face centered cubic unit cell. First one, simple cubic unit cell. So idondu simple cubic unit cell ida. Illi these are the particles at the corners. There are 8 particles at the corners. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕೆ ಕೊಟ್ಟಾಗ ಸರ್ ಇಲ್ಲೇ 8 ಪಾರ್ಟಿಕಲ್ ಬರ್ಬೋದಿಲ್ಲ ಅಂತ ನೀವು ಹೇಳ್ತಾ ಇರ್ಬೋದು. ಬಟ್ ಅದು ಇಲ್ಲಿ ಇರೋ ಪಾರ್ಟಿಕಲ್ಸ್ ಅವ್ರು ಕೇಳ್ತಾ ಇಲ್ಲ. ಇಲ್ಲಿ ಹೇಗಾಗಿರ್ತದೆ ಅಂದರೆ, ಒಂದು ಕ್ರಿಸ್ಟಲ್ ಒಳಗಡೆ ಇದು ಒಂದು ಯೂನಿಟ್ ಸೆಲ್ ಇರ್ತದೆ. ಒಂದು ಕ್ರಿಸ್ಟಲ್ ಒಳಗಡೆ ಇದು ಒಂದು ಯೂನಿಟ್ ಸೆಲ್. ಈ ಒಂದು ಯೂನಿಟ್ ಸೆಲ್ ಇದು ಒಂದು ಪಾರ್ಟಿಕಲ್ ಬೇರೆ ಯೂನಿಟ್ ಸೆಲ್ ಜೊತೆ ಶೇರ್ 8 ಅದರ್ ಯೂನಿಟ್ ಸೆಲ್ಸ್ ಏನು ಮಾಡ್ಕೊಂಡಿರ್ತದೆ, ಶೇರ್ ಮಾಡ್ಕೊಂಡಿರ್ತದೆ. ಓಕೆ, ಸೊ ಇದು ಒಂದೇ ಪಾರ್ಟಿಕಲ್ ಏನದ, ಇದ್ರ ಮತ್ತು ಬಾಜು ಇಲ್ಲೇ ಏನಿರ್ತಾವೆ ಕ್ರಿಸ್ಟಲ್ಸ್ದಾಗ ಅರೇಂಜ್ಮೆಂಟ್ ಇರ್ತಾವೆ ಜಾಯಿಂಟ್ ಟುಗೆದರ್. ಓಕೆ, ಸೊ ಫಸ್ಟ್ ಒನ್, ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆಟ್ ದಿ ಕಾರ್ನರ್ಸ್. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆಟ್ ದಿ ಕಾರ್ನರ್ಸ್ ಎಷ್ಟು ಅದಾವೆ ರೀ? 1 2 3 4 5 6 7 8. ದೇರ್ ಆರ್ 8 ಪಾರ್ಟಿಕಲ್ಸ್. ಸೊ ಅದಕ್ಕೆ ಇಲ್ಲಿ 8 ಬರೆದಿರೋದು, ಹೌದಾ? ಸೊ ಈಚ್ ಪಾರ್ಟಿಕಲ್ಸ್ ಶೇರಿಂಗ್ ವಿತ್ 8 ಕಾರ್ನರ್ಸ್. ಈಚ್ ಪಾರ್ಟಿಕಲ್ ಶೇರಿಂಗ್ ವಿತ್ 8 ಕಾರ್ನರ್ಸ್. ಈಗ ನೋಡ್ರಿ, ನಾವು ಏನು ಹೇಳ್ತೀವಿ, ಯೂಶ್ವಲಿ ನಾವು ಎಲ್ಲಾದರೂ ಕೋಲ್ಡ್ ಡ್ರಿಂಕ್ ಹೌಸ್ ಹೋಗಿರ್ಬೋದು ಅಥವಾ ಟೀ ಕುಡಿಲಿಕ್ಕೆ ಹೋಗಿರ್ಬೋದು. ಅಲ್ಲಿ ಏನು ಹೇಳ್ತೀವಿ ನಾವು, ಟೀ ನಮಗೆ ಸ್ವಲ್ಪ ಬೇಕಾದಾಗ ಬೈ ಟು ಕೊಡ್ರಿ, 2 ಫ್ರೆಂಡ್ಸ್ ಇರ್ತೀವಿ. ಸೊ ಅಲ್ಲಿ ನಾವು ಬೈ ಟು ಟೀ ಕೊಡ್ರಿ ಅಥವಾ ಬೈ ಟು ಕೋಲ್ಡ್ ಡ್ರಿಂಕ್ಸ್ ಕೊಡ್ರಿ ಅಂತ ಹೇಳ್ತೀವಿ. ಸೊ ಅವಾಗ ನಾವು ಏನು ಹೇಳ್ತೀವಿ, 1/2 ಕೊಡ್ರಿ ಅಂತ ಹೇಳ್ತೀವಿ, ಹೌದಾ? ಸೊ ಅದೇ ರೀತಿ ಇಲ್ಲಿ ಒಂದು ಪಾರ್ಟಿಕಲ್ ಏನಾಗ್ತದೆ ಅಂತಂದರೆ 8 ಅದರ್ ಪಾರ್ಟಿಕಲ್ಸ್ ಜೊತೆಗೆ ಏನಾಗಿರ್ತದೆ, ಇದು ಶೇರ್ ಆಗಿರ್ತದೆ. ಸೊ ಅದಕ್ಕೆ ಇದು 1/8 ಅಂತ ತೆಗೆದುಕೊಳ್ತೇನೆ ನಾನು, 1/8 ಅಂತ ತೆಗೆದುಕೊಳ್ತೇನೆ. ಓಕೆ, ಸೊ ಇವು ಪ್ರತಿಯೊಂದು ಪಾರ್ಟಿಕಲ್ ಅಂದರೆ 8 ಅದರ್ ಪಾರ್ಟಿಕಲ್ಸ್ ಜೊತೆ ಶೇರ್ ಆಗೋದ್ರಿಂದ 1/8 ಅಂತ ತೆಗೆದುಕೊಳ್ತೇನೆ. ಸೊ 8 into 1/8 it will give 1. So hence the one particle present in simple cubic unit cell. Second one, body centered cubic unit cell. So the structure, this is the structure of body centered cubic unit cell, and the same thing here, the total number of particles at the corners, that is 8 into 1/8, that is common for FCC also, and number of particles at the centers of the cube. So ಇಲ್ಲಿ apart from the corners, ಇಲ್ಲಿ ಸೆಂಟರ್ ಒಳಗೆ ಒಂದು ಪಾರ್ಟಿಕಲ್ ಅದ ನೋಡ್ರಿ, ಇಟ್ ಈಸ್ ಪ್ರೆಸೆಂಟ್ at the body, hence it is called body centered cubic unit cell. ಓಕೆ, ಸೊ ಇದು ಪಾರ್ಟಿಕಲ್ ಸೆಂಟರ್ ಅದ. ಸೊ 8 into 1/8 plus 1 particle. So 1 plus 1 gives 2. That is 2 particles present in body centered cubic unit cell. Last one, face centered cubic unit cell. Face centered cubic unit cell. ಇಲ್ಲಿ ನೋಡ್ರಿ, total number of particles at the corners, that is same 8 into 1/8, and this is the structure of FCC. The particles present at the faces of the unit cell. Okay, and 6, there are total 1 2 3 4 5 6 particles, hence 1/2. So the ಫೇಸಸ್ ಒಳಗಡೆ ಪ್ರೆಸೆಂಟ್ ಇರೋ ಪಾರ್ಟಿಕಲ್ ಅದು ಏನಾಗ್ತದೆ,
ಇನ್ನೊಂದು ಫೇಸ್ ಜೊತೆಗೆ ಶೇರ್ ಆಗಿರ್ತದೆ. ಸೊ ಅದಕ್ಕೆ ನಾವು ಇಲ್ಲಿ 1/2 ಅಂತ ತೊಗೋತೀವಿ. ನಾನು ಆಗಲೇ ಹೇಳಿದೆ, ನಾವು ಟೀ ಕುಡಿಲಿಕ್ಕೆ ಹೋಗಿರ್ತೀವಿ ಅಥವಾ ಕೂಲ್ ಡ್ರಿಂಕ್ ಹೌಸ್ಗೆ ಹೋಗಿರ್ತೀವಿ, ಅಲ್ಲಿ ಕೋಲ್ಡ್ ಡ್ರಿಂಕ್ ನಾವು ತೊಗೋಬೇಕಾದ್ರೆ 1/2 ಕೊಡ್ರಿ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಈ ಪಾರ್ಟಿಕಲ್ 1/2 ಶೇರಿಂಗ್ ವಿತ್ ಅದರ್ ಫೇಸ್ ಆಫ್ ದಿ different unit cell, hence 6 into 1/2. So 1 plus 3, that gives 4. So 4 number of particles present in face centered cubic unit cell. And ಈಗ ನ್ಯೂಮೆರಿಕಲ್ಸ್ ಆನ್ ಡೆನ್ಸಿಟಿ ಆಫ್ ದಿ ಕ್ರಿಸ್ಟಲ್ಸ್. ಇವಾಗ ಡೆನ್ಸಿಟಿ ಮೇಲೆ ನಾವು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ the formula to calculate the density, that is d equal to z by m upon a cube into na, where the density can be expressed in gram per gram cm cube. So z is the number of particles per unit cells. Z is the number of particles per unit cells. So this is unit cell, that is SC, BCC, FCC and Z. We know that the number of particles per unit cells, and Z is 1 for SC and 2 for BCC and 4 for FCC. ನಾವು ಈಗಾಗಲೇ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ. ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಸಿಂಪಲ್ ಕ್ಯೂಬಿಕ್ ಎಷ್ಟು ಕೊಡ್ತದೆ? 1 ಕೊಡ್ತದೆ. BCC 2 ಕೊಡ್ತದೆ. FCC 4 ಕೊಡ್ತದೆ. ಓಕೆ, ಸೊ ನೆಕ್ಸ್ಟ್ M, atomic mass, that is expressed in gram or U or AMU. ಇವು ಮೂರು ಒಳಗೆ ನಿಮ್ಗೆ ಪ್ರಾಬ್ಲಮ್ದಾಗ ಕೊಡ್ಬೋದು. ಗ್ರಾಮ್ ಅಂತ ಕೊಡ್ಬೋದು, ಯು ಅಂತ ಕೊಡ್ಬೋದು, AMU ಅಂತ ಕೊಡ್ಬೋದು. ಓಕೆ, ದಟ್ ಈಸ್ ಅಟಮಿಕ್ ಮಾಸ್. ನೆಕ್ಸ್ಟ್ ಎ ಅಂದರೆ ಎಡ್ಜ್ ಲೆಂತ್. ಎ ಅಂದರೆ ಎಡ್ಜ್ ಲೆಂತ್, ದಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ CM. ಅದು CM ಒಳಗಡೆ ಇರಬೇಕು, ಸೆಂಟಿಮೀಟರ್. ಸಪೋಸ್ A is equal to 200 picometer. 200 picometer. ಇದನ್ನು ನಾವು ಸೆಂಟಿಮೀಟರ್ ಒಳಗಡೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು? ಓಕೆ, ಸೊ ಇದನ್ನು ನಾವು ಕಂಪಲ್ಸರಿ ಸೆಂಟಿಮೀಟರ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಯಾವ ರೀತಿಯಾಗಿ ಮಾಡಬೇಕು? ಪಿಕೋಮೀಟರ್ ಒಳಗೆ ಇರೋದನ್ನು ಸೆಂಟಿಮೀಟರ್ ಒಳಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು? ದಟ್ ಈಸ್ 200 into 10 to the pico means 10 to the power of -12 meter. ಓಕೆ, ಆ್ಯಂಡ್ ಮೀಟರ್ 10 to the power of -12 ಮೀಟರ್ ಇದನ್ನು ಸೆಂಟಿಮೀಟರಾಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 200 into 10 to the power of -12 into 10 to the power of +2 centimeter. +2 is common when conversion in centimeter. So 200 into 10 to the power of -10 centimeter. ಸೊ ಈ ರೀತಿಯಾಗಿ ನಾವು ಪಿಕೋಮೀಟರ್ ಇದ್ದದನ್ನು ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಸಪೋಸ್ ನ್ಯಾನೋಮೀಟರ್ ಒಳಗೆ ಕೊಟ್ಟಾಗ, NM ಒಳಗೆ ಕೊಟ್ಟಾಗ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು? 150 NM ಈಸ್ ಕನ್ವರ್ಟೆಡ್ ಇನ್ centimeter. How? Let us see. 150 into 10 to the power of nanometer -9 meter. 150 into 10 to the power of -9 into 10 to the power of +2 centimeter. Meter is converted into centimeter. So 150 into 10 to the power of -7 centimeter. ಈ ರೀತಿಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಏದ್ ವ್ಯಾಲ್ಯೂ ನಿಮಗೆ 6.8 into 10 to the power of -8 cm. ಇದು ಪ್ರಾಬ್ಲಮ್ ಒಳಗಡೆ ನಿಮಗೆ ಈಗಾಗಲೇ ಈ ರೀತಿ ಕೊಟ್ಟಿದ್ರಂದರೆ ದೇರ್ ಈಸ್ ನೋ ನೀಡ್ ಟು ಕನ್ವರ್ಟ್. ಈಗಲೇ ಇದನ್ನು ಯೂನಿಟ್ ಆಲ್ರೆಡಿ CM ಸೆಂಟಿಮೀಟರ್ ಒಳಗಡೆ ನಿಮಗೆ ಕೊಟ್ಟಾಗ ನೀವು ಯಾವುದೇ ರೀತಿ ಇದನ್ನು ಕನ್ವರ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೀವು ನೇರವಾಗಿ ಇದನ್ನು ಪುಟ್ ಮಾಡಿ ಆನ್ಸರ್ ತೆಗಿಬಹುದು. ಓಕೆ, ಸೊ ಪಿಕೋಮೀಟರ್ ಕೊಟ್ಟಾಗ ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು, ನ್ಯಾನೋಮೀಟರ್ ಒಳಗೆ ಕೊಟ್ಟಾಗ ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ. ಇದನ್ನು ಸರಿಯಾಗಿ ತಿಳ್ಕೊರಿ ಮತ್ತು ಇದನ್ನು ಫಾಲೋ ಮಾಡಿರಿ. ಸೊ NA, that is Avogadro number. You know that 6.022 into 10 to the power of 23 atoms per mole. ಇದನ್ನು ನೀವು ನೆನ್ಪಿಟ್ಕೋರಿ, ಅಥವಾ ಎಕ್ಸಾಮ್ದಾಗ ಇದನ್ನು ಆಲ್ಮೋಸ್ಟ್ ಕೊಟ್ಟಿರ್ತಾರೆ. ಒಂದು ವೇಳೆ ಕೊಟ್ಟಿರಲಿಲ್ಲ ಅಂದ್ರೂ ಇದು ಕಾನ್ಸ್ಟಂಟ್ ವ್ಯಾಲ್ಯೂ, ದಟ್ ಈಸ್ NA. ಯು ಶುಡ್ ರಿಮೆಂಬರ್ ಇಟ್. ದಟ್ ಈಸ್ 6.022 into 10 to the power of 23 atoms per mole. ಇದು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಸೊ ಲೆಟ್ಸ್ ಡಿಸ್ಕಸ್ ದ ನ್ಯೂಮೆರಿಕಲ್ಸ್ on density of the crystal.
So the first one, an element having atomic mass that is 107.9 gram per mole has FCC unit cell. ನೋಡ್ರಿ ಸರಿಯಾಗಿ ಇದನ್ನ ಓದಬೇಕು. FCC unit cell. The edge length of a unit cell is 408.6 picometer. Calculate the density of the unit cell. ಇಲ್ಲಿ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳ್ಯಾರ. ಮತ್ತು ಗಿವನ್ Na is equal to 6.022 into 10 to the power of 23 per mole. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ, ಇದನ್ನು ಕ್ವಶನ್ ಒಳಗಡೆ ಕೊಡ್ತಾರೋ ಅಥವಾ ನೀವು ನೆನಪಿಟ್ಕೋಬೇಕಾಗ್ತದೆ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಒಳಗಡೆ FCC ಅಂತ ಹೇಳ್ಯಾನ. ಓಕೆ, ಇದನ್ನು ನೆನಪಿಟ್ಕೋಬೇಕು. ಆಮೇಲೆ ಇಲ್ಲೇ ಕೊಟ್ಟಿರೋದು ಅಟೋಮಿಕ್ 107.9 ಗ್ರಾಮ್ ಪರ್ ಮೋಲ್. ಅಟಮಿಕ್ ಮಾಸ್ ಎಷ್ಟು ಕೊಟ್ಟಾನ? 107.9 ಕೊಟ್ಟಾನ. ಇದನ್ನು ನೆನಪಿಟ್ಕೋಬೇಕು. ಆಮೇಲೆ ಡೆನ್ಸಿಟಿ ಯೂನಿಟ್ ಸೆಲ್ ಲೆಂತ್ ಆಫ್ ಯೂನಿಟ್ ಸೆಲ್ ಈಸ್ 408.6 pm ಮತ್ತು ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳ. ಸೊ ಫಸ್ಟ್ ಆಫ್ ಆಲ್ ಗಿವನ್ ಬರ್ಕೋಬೇಕು. ಎಮ್ 107.9 ಗ್ರಾಮ್ ಪರ್ ಮೋಲ್. ಅಟಮಿಕ್ ಮಾಸ್ ಎಷ್ಟು ಕೊಟ್ಟಾನ? 107.9 ಗ್ರಾಮ್ ಪರ್ ಮೋಲ್. ಆಮೇಲೆ ಜೆಡ್ ಅಂದರೆ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಓಕೆ, ಸೊ ಅದನ್ನು ಎಷ್ಟು ಕೊಟ್ಟಾನ? ಇಲ್ಲಿ ನೋಡ್ರಿ FCC. ನಾನು ಅದಕ್ಕೆ ಏನು ಹೇಳ್ತಾ ಇರೋದು, ಓದಬೇಕಾದ್ರೆ ಭಾಳ ಸರಿಯಾಗಿ ಲಕ್ಷ ಕೊಡ್ಬೇಕಿಲ್ಲೇ. FCC ಅಂತ ಬಂದಾಗ ಜೆಡ್ ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕಲ್ಲ, ದಟ್ ಈಸ್ 4 ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ FCC ಇಸ್ ಇಟ್. ಸೊ ಜೆಡ್ ಈಕ್ವಲ್ ಟು 4. ದೆನ್ ಎಚ್ ಲೆಂತ್ ವ್ಯಾಲ್ಯೂ ಕೊಟ್ಟಾರ, ದಟ್ ಈಸ್ ಪಿಕೋಮೀಟರ್ ಒಳಗಡೆ ಕೊಟ್ಟಾರ. ಹೌದಾ? ಸೊ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಪಿಕೋಮೀಟರ್ ಒಳಗಡೆ ಕೊಟ್ಟಿರೋದನ್ನು ಸೆಂಟಿಮೀಟರ್ ಒಳಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದನ್ನೇ ಸೇಮ್ ಇಲ್ಲೇ ಫಾಲೋ ಮಾಡಿರಿ. 408.6 picometer, that is 408 into 6, 408.6 into 10 to the power of minus 12. Pico means minus 12 into 10 to the power of plus 2 centimeter. Okay, so it gives 408.6 into 10 to the power of minus 10 centimeter, and ಇದನ್ನು 4.086 into 10 to the power of minus 8 centimeter ಅಂತ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಡೆನ್ಸಿಟಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಡೆನ್ಸಿಟಿ? ಡೆನ್ಸಿಟಿ ಈಸ್ ಈಕ್ವಲ್ ಟು Z by M ಡಿವೈಡೆಡ್ ಬೈ A cube into Na. ಫಾರ್ಮುಲಾ ನಾವು ಬರಿಬೇಕಾಗ್ತದೆ. ಪ್ರತಿಯೊಂದು ನ್ಯೂಮೆರಿಕಲ್ ಒಳಗಡೆ ಅವ್ರು ಕೇಳಿರೋಂಥ ನ್ಯೂಮೆರಿಕಲ್ ಒಳಗಡೆ ನೀವು ಫಸ್ಟ್ ಗಿವನ್ ಬರ್ಕೋಬೇಕು, ಆಮೇಲೆ ಫಾರ್ಮುಲಾ ಕಂಪಲ್ಸರಿ ಬರಿಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಡೆನ್ಸಿಟಿ Z ಗಿವನ್ 107.9 for M upon 4.086 into 10 to the power of minus 8 is edge length A, that is Q, into Avogadro number Na, that is 6.022 into 10 to the power of 23. ನಾನು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ಯಾಲ್ಕುಲೇಟರ್ ಯಾವ ರೀತಿಯಾಗಿ ಆಪ್ರೇಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೇನೆ. ಸ್ಟೂಡೆಂಟ್ಸ್, ಸಿ ಹಿಯರ್ 4 into 107.9 equal to divided by 4.08 divided by 4.08 divided by 4.08. 3 times ಅದ ಕ್ಯೂಬ್ ಕೊಟ್ಟಾರ. ಸೊ 3 times ಇದನ್ನು ಡಿವೈಡೆಡ್ ಬೈ ಮಾಡಬೇಕಾಗ್ತದೆ. ಅಗೇನ್ ಯು ಹ್ಯಾವ್ ಟು ಡಿವೈಡೆಡ್ ಬೈ 6.022 is equal to 1.055. ಇಲ್ಲಿ ನೋಡ್ರಿ 1.055 ಎಷ್ಟು ಬಂದದಿಲ್ಲಿ? 1.055 ಇಂಟು. ಓಕೆ, ಸೊ 8 3s are 24 minus 24 plus 23, that is minus 1 ಬರ್ತದೆ, ಮೇಲೆ ಹೋಗಿ ಪ್ಲಸ್ 1 ಆಗ್ತದೆ. ಸೊ ಡೆನ್ಸಿಟಿ ಈಸ್ ಈಕ್ವಲ್ ಟು 10.55 ಗ್ರಾಮ್ cm3. ಸೊ ಇಲ್ಲಿ ನೀವು ಒಂದು ಸ್ಟೆಪ್ ಒಳಗಡೆ ಆನ್ಸರ್ ಇಡಬೇಕಾಗ್ತದೆ. ಸೊ ಯಾವ ರೀತಿಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಈ ರೀತಿಯಾಗಿ ಒಂದು ಸ್ಟೆಪ್ ಒಳಗಡೆ ಆನ್ಸರನ್ನು ತೆಗೆದು ನೀವು ಇಲ್ಲಿ ಇಡಬೇಕಾಗ್ತದೆ. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಕ್ಯೂಬ್ ಕೊಟ್ಟಾಗ ಇಲ್ಲಿ
3 ಟೈಮ್ಸ್ ಇದನ್ನು ಡಿವೈಡೆಡ್ ಬೈ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಮಲ್ಟಿಪ್ಲೈ ಅಂತ ಕೊಟ್ಟಾಗ ಇಲ್ಲೂ ಕೂಡ ನೀವು ಡಿವೈಡೆಡ್ ಮಾಡಿ ಆನ್ಸರನ್ನು ಇಡಬೇಕಾಗ್ತದೆ. ಮೆನಿ ಟೈಮ್ಸ್ ಇಲ್ಲಿ ಏನಾಗ್ತದೆ, ಮಲ್ಟಿಪ್ಲೈ ಮಾಡಿ ರಾಂಗ್ ಆನ್ಸರ್ ಇಡುವಂಥ ಇದು ಸಂದರ್ಭ ಇರ್ತದೆ. ಸೊ ಇದನ್ನು ಡಿವೈಡೆಡ್ ಬೈ ಮಾಡಿ ಒನ್ ಸ್ಟೆಪ್ ಒಳಗೆ ಆನ್ಸರ್ ಇಡಬೇಕಾಗಿರ್ತದೆ. ಓಕೆ, ಲೆಟ್ಸ್ ಡಿಸ್ಕಸ್ ನೆಕ್ಸ್ಟ್ ನ್ಯೂಮೆರಿಕಲ್. An element having atomic mass 63.1 gram per mole has FCC unit cell with edge length 3.608 into 10 to the power of minus 8 centimeter. Calculate the density of the unit cell. Given Na is equal to 6.022 into 10 to the power of 23 atoms per mole. ಸೊ ಇಲ್ಲಿ ಗಿವನ್ ಬರ್ಕೋಬೇಕು. ದಟ್ ಈಸ್ ಎಮ್ ಈಸ್ ಅಟಮಿಕ್ ಮಾಸ್ ಎಷ್ಟು ಕೊಟ್ಟಾರ, 63.1 ಆ್ಯಂಡ್ ಎಫ್ ಸಿ ಸಿ ಅಂತ ಹೇಳ್ಯಾರ. ಸೊ ಜೆಡ್ ಈಸ್ ಈಕ್ವಲ್ ಟು 4 ಆಗ್ತದೆ. ಸೊ ಎಜ್ ಲೆಂತ್ ಎಷ್ಟು ಕೊಟ್ಟಾರ, 3.608 ಇಂಟು 10 to the power of minus 8 ಸೆಂಟಿಮೀಟರ್ ಒಳಗಡೆ ಕೊಟ್ಟಾರ. ಕನ್ವರ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಡೆನ್ಸಿಟಿ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಹೌದಾ? ಸೊ our formula to calculate the density, d is equal to z into m upon a cube into na. Okay, so substitute the values. Z is equal to 4 into m is 63.1 divided by 3.608 into 10 to the power of minus 8 into cube into 6.022 into 10 to the power of 23. ಅದೇ ರೀತಿ ನೀವು ಇದನ್ನು ಸಿಂಪ್ಲಿಫೈ ಮಾಡಿದರೆ ಅಂದರೆ ಯು ವಿಲ್ ಗೆಟ್ 0.892 ಇಂಟು 10 to the power of plus 1 and you will get the answer 8.92 gram per cm cube. ಓಕೆ, ಇದು ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒನ್. ಸೋಡಿಯಂ ಮೆಟಲ್ crystallizes in a BCC structure. Its unit cell edge length is 420 picometer. Calculate its density. Atomic mass of sodium is given, that is 23 U, and Na is given, that is 6.022 into 10 to the power of 23 per mole. ಇಲ್ಲಿ ನೋಡ್ರಿ, ಅಗೇನ್ ಇಲ್ಲಿ 420 ಪಿಕೋಮೀಟರ್. ಸೊ ನಾವು ಫಸ್ಟ್ ಏನು ಮಾಡಬೇಕು, ಪಿಕೋಮೀಟರ್ ಒಳಗೆ ಕೊಟ್ಟಿರೋದ್ರ ವ್ಯಾಲ್ಯೂನ ನಾವು ಮತ್ತು ಸೆಂಟಿಮೀಟರ್ ಒಳಗಡೆ ಕನ್ವರ್ಷನ್ ಮಾಡ್ಕೋಬೇಕು. ಸೊ 4 ಇಂಟು 4.2 ಇಂಟು 10 to the power of minus 8 ಸೆಂಟಿಮೀಟರ್. ಇಲ್ಲಿ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅಗೇನ್ ಇಲ್ಲಿ ನೋಡ್ರಿ ಯಾವ ರೀತಿ, ಯು ನೋ ದ ಫಾರ್ಮುಲಾ ಡಿ ಈಕ್ವಲ್ ಟು ಜೆಡ್ ಇಂಟು ಎಮ್ ಅಪಾನ್ ಎ ಕ್ಯೂಬ್ ಇಂಟು ಎನ್ ಎ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆ, ಸೊ ಇಲ್ಲಿ ಯಾವ ರೀತಿಯನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಮತ್ತೊಮ್ಮೆ ಹೇಳ್ತೇನೆ ನಾನು. ಓಕೆ, ಇಲ್ಲಿ ನೋಡ್ರಿ 2 ಇಂಟು 23 ಈಕ್ವಲ್ ಟು ಡಿವೈಡೆಡ್ ಬೈ 4.2 divided by 4.2 divided by 4.2 3 times ಮಾಡಬೇಕು, ಯಾಕಂದ್ರೆ ಕ್ಯೂಬ್ ಅದು. ದೆನ್ ಅಗೇನ್ ಡಿವೈಡೆಡ್ ಬೈ 6.022. ಯು ವಿಲ್ ಗೆಟ್ 0.103. ಓಕೆ, ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಂಟು 8 3s are 24, minus 24 plus 23. ಓಕೆ, ಮೈನಸ್ 1 ಆಗ್ತದೆ, ಮೇಲೆ ಪ್ಲಸ್ 1 ಆಗ್ತದೆ. ಸೊ 1.03 ಅಂತ ವ್ಯಾಲ್ಯೂ ಬರ್ತದೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ನ್ಯೂಮೆರಿಕಲ್. An element having atomic mass 60 AMU has FCC unit cell. The edge length of the unit cell is 4 into 10 to the power of 2 picometer. ಮತ್ತು ಪಿಕೋಮೀಟರ್ ಒಳಗೆ ಕೊಟ್ಟಾರ ನೋಡ್ರಿ ಇಲ್ಲೇ. ಸೊ ಫೈಂಡ್ ದ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್. ಓಕೆ, ಸೊ ಗಿವನ್ ಬರ್ಕೋರಿ, ಎಮ್ ಈಸ್ ಈಕ್ವಲ್ ಟು 60 AMU ಅಂತ ಕೊಟ್ಟಾರ. ಆ್ಯಂಡ್ ಜೆಡ್ ಎಫ್ ಸಿ ಸಿ ಅಂದರೆ ಜೆಡ್ ಈಸ್ ಈಕ್ವಲ್ ಟು 4 ಆಗ್ತದೆ. ಸೊ ಎಜ್ ಲೆಂತ್ ಎ, that is given in picometer, 4 into 10 to the power of 2 picometer, that is converting into
centimeter. Okay, that is 4 into 10 to the power of minus 8. And density question mark. Okay, so formula na ಬರಿಬೇಕಾಗ್ತದೆ d equal to z into m upon a cube into na and 4 into 60 upon 4 into 10 to the power of minus 8 into cube into 6.022 into 10 to the power of 23. ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ತೆಗೆದ್ರೆ ಅಂದರೆ ಇಫ್ ಯು ಸಿಂಪ್ಲಿಫೈ ಯು ವಿಲ್ ಗೆಟ್ 6.22 into 6.22 ವ್ಯಾಲ್ಯೂ ಬರ್ತದೆ. ಯೂನಿಟ್ಸನ್ನು ಕಂಪಲ್ಸರಿ ಬರಿಬೇಕಾಗ್ತದೆ. ಇದು ಗ್ರಾಮ್ ಸಿ ಎಮ್ ಕ್ಯೂಬ್ ಇದು ಕಂಪಲ್ಸರಿ ಬರಿಬೇಕಾಗ್ತದೆ. ಅದರ್ವೈಸ್ ಯು ವಿಲ್ ಲಾಸ್ 1 ಮಾರ್ಕ್. ಓಕೆ, ಸೊ ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗ್ತದೆ. ನೆಕ್ಸ್ಟ್, an element crystallizes in FCC lattice if the edge length of the unit cell is 408.6 picometer and density is 10.5 gram per cm cube. Calculate atomic mass of the element. Given Na 6.022 into 10 to the power of 23. So Z equal to 4 because ಇಲ್ಲಿ FCC ada edge length A is given in picometer, we have to convert it into centimeter, and D is given 10.5 gram per cm cube. ಇಲ್ಲಿ ನಾವು m atomic mass ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತದೆ. ಸೊ we know the formula to calculate the density, that is D equal to Z into m upon a cube into Na. ಇದನ್ನು ನಾವು rearrange ಮಾಡಿದಾಗ because we are going to calculate atomic mass here. Okay, so m is equal to d a cube into Na upon Z. Okay, so ಈ values ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 107.3 ಗ್ರಾಮ್ ಪರ್ ಮೋಲ್ ಅನ್ನೋ ವ್ಯಾಲ್ಯೂ ಸಿಗ್ತದೆ. X-ray diffraction studies show that copper crystallizes in an FCC unit cell with a cell edge of 3.608 10 to the power of minus 8 centimeter. In a separate experiment, copper is determined to have a density of 8.92 gram per cm cube. Calculate the atomic mass of copper. Students, ಇಲ್ಲಿ ಮತ್ತೇನು ಕೇಳ್ತಾ ಇದ್ದಾರೆ, ಇಲ್ಲಿ ಎಡ್ಜ್ ಲೆಂತ್ ಕೊಟ್ಟಾರ ಮತ್ತು ಡೆನ್ಸಿಟಿ ಕೊಟ್ಟಾರ. ಓಕೆ, ಇಲ್ಲಿ ಅಟೋಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳ್ಯಾರ. ಓಕೆ, ಸೊ ದ ಗಿವನ್ Z is equal to 4, a cube is equal to 3.608 into 10 to the power of minus 8 centimeter. ಸೆಂಟಿಮೀಟರ್ ಒಳಗೆ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲೇ ನಾವು ಚೇಂಜ್ ಮಾಡೋ ಅವಶ್ಯಕತೆ, ಕನ್ವರ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೆನ್ಸಿಟಿ 8.92 ಗ್ರಾಮ್ per cm cube. m ಕ್ವಶನ್ ಮಾರ್ಕ್. ಇಲ್ಲಿ ಅಟಮಿಕ್ ಮಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. We know that the formula D equal to Z by m, Z into m upon a cube Na. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ ಈ ವ್ಯಾಲ್ಯೂನ. ಈ ರೀತಿಯಾಗಿ ನೀವು ಇದನ್ನು ಕನ್ವರ್ಷನ್ ಮಾಡ್ಕೋಬೇಕಾಗ್ತದೆ. ಫಾರ್ಮುಲಾ m equal to D n a into a cube upon Z, or you may write m equal to D a cube into Na upon Z. ಸೊ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ನೀವು ಯಾವ್ದು ಬೇಕಾದ್ರೆ ಇಲ್ಲಿ ಫಾಲೋ ಮಾಡ್ಬೋದು. ಸೊ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್ 63.1 U, unified mass. Atomic mass is expressed in unified mass. Okay, hope so students you understood, and we'll meet in next video. Thank you.